Hello guys, welcome back to Pavitra Jeeva blog. ಇದು ನಾನು ಸಂಜೆ ಅಲ್ಲ ಮಧ್ಯಾಹ್ನದಿಂದ ಶುರು ಮಾಡ್ತಿರುವಂಥ ಒಂದು ಬ್ಲಾಗ್ ಇದು. ಸೊ ಏನಪ್ಪ ಅಂತಂದರೆ ಮನೇಲಿ ರೇಷನ್ ಖಾಲಿ ಆಗಿತ್ತು ಅಲ್ವಾ, ಸೊ ಮಂತ್ಲಿ ರೇಷನ್ ತರೋದಕ್ಕೆ ಲಿಸ್ಟ್ ಎಲ್ಲ ಬರ್ಕೊಟ್ಟಿದ್ವಿ ನಮ್ಮ ಹಸ್ಬೆಂಡ್ಗೆ. ನನ್ನ ಗಂಡ ಅವರು ಸುನೀಲ್ ಅಂತ ಹೇಳಿ ಅವ್ರು ಬಂದ್ಬಿಟ್ಟು ಆ್ಯಕ್ಚುಲಿ ಸ್ವಿಗ್ಗಿ ಮಾಡ್ತಿದ್ದಾರೆ. ಇವತ್ತು ನಾವು ಸ್ವಲ್ಪ ಆರ್ಡ್ರ್ ಇಲ್ಲ ಅಂತ ಹೇಳಿ ರಜಾ ಡ್ಯೂಟಿ ಆನ್ ಮಾಡಿದೆ. ಸೊ ಮನೆಗೆ ರೇಷನ್ ತೊಗೊಬಂದರು, ಲಿಸ್ಟೆಲ್ಲ ಬರ್ಕೊಟ್ಟಿದ್ವಿ ಆಲ್ರೆಡಿ. ಹೋಗಿ ಲಿಸ್ಟೆಲ್ಲ ಸೂಪರ್ ಮಾರ್ಕೆಟಲ್ಲಿ ರೇಷನ್ ಎಲ್ಲ ತೊಗೊಂಡು ಸೊ ಬರ್ತಾ ಹಾಗೆ ಕಲ್ಲಂಗಡಿ ಏನು ತಂದಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಏನಾಗಿತ್ತು ಅಂತಂದರೆ, ನಾವು ಆ್ಯಕ್ಚುಲಿ ನೆಲಮಂಗಲದಲ್ಲಿದ್ವಲ್ಲ, ನೆಲಮಂಗಲಿಂದ ಮಾರ್ನಿಂಗ್ ತಾನೇ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಹತ್ರ ಬಂದ್ವಿ, ಅಲ್ಲಿ ನಮ್ಮ ಸ್ವಂತ ಮನೆ ಇರೋದು. ಅಲ್ಲಿಗೆ ಬಂದ್ವಿ. ಸೊ ಬಂದಾಗ ನನ್ನ ಹಸ್ಬೆಂಡ್ ಫೋನ್ ಮಾಡಿದೆ, ಬಂದು ರೀಚ್ ಆಗಿದ್ದೀನಿ ಅಂತ ಬಂದಿದ್ದೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಅವರು ಹೆಂಗೋ ಆರ್ಡ್ರ್ ಅಲ್ವಾ ಅಂತ ಹೇಳಿ ರಜಾ ಹಾಕ್ಕೊಂಡು ಮನೆಗೆ ಬಂದರು. ಸೊ ಮನೆಗೆ ಬರೆದ ರೇಷನ್ ತೊಗೊಬಂದಿದ್ದಾರೆ. ಸೊ ತುಂಬ ದಿವಸದಿಂದ ನಾನು ಕಲ್ಲಂಗಡಿ ಹಣ್ಣು ಕೇಳ್ತಿದ್ದೆ, ಕಲ್ಲಂಗಡಿ ಹಣ್ಣು ತಿನ್ನಬೇಕು ಅಂತ. ಇವಾಗ ಎಲ್ಲಿ ನೋಡಿದ್ರು ಬೀದಿಯಲ್ಲೂ ಅಂಗಡಿಯಲ್ಲೂ ಕಲ್ಲಂಗಡಿ ಕಂಪಲ್ಸರಿ ಇಟ್ಟಿರ್ತಾರಲ್ಲ. ಸೊ ಸೀಸನ್ ಬಂದಾಗ ಹಂಗೆ ಅನ್ಸುತ್ತೆ, ಯಾವ ಸೀಸನ್ ಬಂದಾಗ ಅಲ್ಲಿ ಎಲ್ಲಿ ನೋಡೋದು ಅವೇ ಇರುತ್ತೆ ಅಲ್ವಾ. ಸೊ ಹಾಗೆ ರೀತಿ ತಿನ್ನಬೇಕು ಅಂತ ಆಸೆ ಆಗಿತ್ತು. ಒಂದು ಸಲ ಕೇಳಿದೆ, ಸೊ ಅದನ್ನೇ ನೆನ್ಪಿಟ್ಕೊಂಡು ತಂದಿದ್ದಾರೆ. ಇಲ್ಲಿ ಏನಾಗಿತ್ತು ಅಂತಂದರೆ, ನಾನು ಫೋನ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ನಾವು ಆಗ್ತಾನೆ ಬಂದಿದ್ವಲ್ಲ. ಸೊ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ, ಏನಾದರೂ ಖಾರ ತಿನ್ನಬೇಕು, ಏನಾದರೂ ಸ್ಪೈಸಿಯಾಗಿ ಬೇಕು ನಮಗೆ ಅನ್ನಿಸ್ತಾ ಇತ್ತು. ಸೊ ಅವಾಗ ಏನೋ ತಿಂಡಿ ತೊಗೊಬನ್ನಿ, ಖಾರ ಲೈಕ್ ಗೋಬಿ ಮಂಚೂರಿ ಈ ಥರ ಏನಾದರೂ ಹೇಳಿದ್ವಿ, ತೊಗೊಬನ್ನಿ ಅಂತ. ಅವ್ರು ತೊಗೊಬರ್ತೀನಿ ಅಂದವರು. ಸೊ ಬಂದು ನಮಗೆ ವಾಟರ್ ಮೆಲನ್ ಕಲ್ಲಂಗಡಿ ತಂದು ಕೊಟ್ಟಿದ್ದಾರೆ. ಸೊ ಇನ್ನೇನು ತಂದಿದ್ದಾರೆ ಅಂದಮೇಲೆ ತಿನ್ನಬೇಕಲ್ವ, ಖಾಲಿ ಮಾಡಲೇಬೇಕಲ್ವ, ಪ್ರೀತಿನ ತಂದಿದ್ದಾರೆ ಅಂದಮೇಲೆ. ಅದಕ್ಕೆ ಅವರೇ ಕಟ್ ಮಾಡಿ ಎಲ್ಲರಿಗೂ ಪೀಸ್ ಮಾಡಿ ಕೊಡ್ತಾಯಿದ್ದಾರೆ. ನನ್ನ ತಂಗಿಗಂತೂ ನನಗೊಂದು ಪೀಸ್ ಕೊಡು ಅಂತಂದರೆ ಅರ್ಧನೇ ಎತ್ಕೊಟ್ಟೇ ಬಿಟ್ಟಿದ್ರು ಪಾಪ ಅವಳಿಗೆ. ಆಮೇಲೆ ಕಟ್ ಮಾಡಿ ಕೊಟ್ಟರು, ಅವಳು ಮೂತಿಗೆಲ್ಲ ಮಾಡ್ಕೊಂಡು ತಿಂತಾಯಿದ್ಲು. ಸೊ ಅದನ್ನು ನಾನು ನಗ್ತಾಯಿದ್ದೆ. ಇನ್ನೊಬ್ಳು ನಮ್ಮ ಅಕ್ಕ ಅಡುಗೆ ಮಾಡ್ತಾಯಿದ್ಲು, ಪಾಪ ಚಪಾತಿ ಮಾಡ್ತಾಯಿದ್ಲು ನಮಗೋಸ್ಕರ. ಯಾಕಂದ್ರೆ ಮಧ್ಯಾಹ್ನ ಟೈಮ್ ಆಯ್ತಲ್ವ, ಹಶ್ವಾಗ್ತಾಯಿದೆ, ಏನಾದ್ರು ಮಾಡೋಣ ಅಂತ ಹೇಳಿದಕ್ಕೆ ಚಪಾತಿ ಮಾಡ್ತಿದ್ಲು. ಅದಕ್ಕೆ ನಾನು ಬೆಂಡೆಕಾಯಿ ಪಲ್ಯ ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ, ಕುತ್ಕೊಂಡು ಕಲ್ಲಂಗಡಿ ಹಣ್ಣು ತಿಂತಾಯಿದ್ದೀನಿ ನೋಡಿ, ಟೈಮ್ ಪಾಸ್ ಮಾಡ್ಕೊಂಡು. ಪಾಪ ಅವಳೊಬ್ಬಳೇ ಮಾಡ್ತಾಯಿದ್ಲು ಅಡುಗೆ. ಸೊ ಅದಕ್ಕೆ ಅವಳಿಗೋಸ್ಕರ ಕಟ್ ಮಾಡಿಕೊಡು ಅಂತಂದರೆ ಹೆಂಗೆ ಕಟ್ ಮಾಡಿದ್ದಾರೆ ನೋಡಿ. ಕಟ್ ಮಾಡಿಬಿಟ್ಟು ಯಾರಿಗೆ ಬೇಕಿದ್ದು ಅಂತ ಆಟಾಡಿಸ್ತಾ ಇದ್ದಾರೆ. ಅದನ್ನೆಲ್ಲ ಕಟ್ ಮಾಡಿ ಅವಳಿಗೊಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದಾರೆ. ಅಲ್ಲಿ ಬಾಕ್ಸಲ್ಲಿ ಹಾಕಿದ್ಮೇಲೆ ಹೀಗೆ ಒಂದು ಡಿಸ್ಕಷನ್ ಬಂತು. ಏನು ಮಾಡಿದ್ರು, ಒಂದು ಪೀಸ್ ಕಟ್ ಮಾಡಿಬಿಟ್ಟು ಇಟ್ಬಿಟ್ಟು ಇದ್ರಲ್ಲಿ ಹಲ್ವಾ ಮಾಡು ಅಂತಂದು. ನಾನು ಒಂದು ಸ್ವಲ್ಪ ಶಾಕ್ ಆದೆ, ಏನು ಹಲ್ವಾನ, ಇದು ಕಲ್ಲಂಗಡಿ ತಿಂದಿರೋ ಅಂಥ ಕೊನೆ ಭಾಗದಲ್ಲಿ ಬಿಳಿ ಭಾಗ ಬರುತ್ತಲ್ಲ, ಅದರಿಂದ ಹಲ್ವಾನ. ನಾನು ಆ್ಯಕ್ಚುಲಿ ಸೋರೆಕಾಯಿ ಹಲ್ವಾ ಮಾಡಿದ್ದೀನಿ, ಬೂದುಗುಂಬಳಕಾಯಿ ಹಲ್ವಾ ಮಾಡಿದ್ದೀನಿ, ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ, ಬಾಂಬೆ ಹಲ್ವಾ ಈ ಥರ ಟ್ರೈ ಮಾಡಿದ್ದೀನಿ. ಇದೇನಪ್ಪ ಕಲ್ಲಂಗಡಿ ಹಲ್ವಾ, ನನಗೆ ಗೊತ್ತಿಲ್ಲಪ್ಪ, ನಾನು ಮಾಡಲ್ಲ ಅಂತ ನಾನು ಆಟಾಡಿಸಿದ್ದೆ. ಅವರೆಲ್ಲ ಅವಾಗ ನನ್ನ ತಂಗಿನೂ ಹೇಳಿದ್ಲು, ಹೌದು ಇವಾಗ ಯೂಟ್ಯೂಬಲ್ಲಿ ಟ್ರೆಂಡ್ ಆಗಿದೆ, ಎಲ್ಲರೂ ಮಾಡ್ತಿದ್ದಾರೆ, ಒಂದು ಸಲ ನೋಡು ಮಾಡು ಅಂತ ಹೇಳಿ ಮಾಡ್ತಾಯಿದ್ರು. ನನಗೂ ಗೊತ್ತಿಲ್ಲ, ನೀವು ಯಾರು ಟ್ರೈ ಮಾಡಿರ್ತೀರಲ್ವಾ. ಸೊ ನಾನು ತುಂಬ ಟ್ರೈ ಮಾಡಿರೋದು ಬಂದು ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ಇದುವರೆಗೂ ಸೋರೆಕಾಯಿ ಹಲ್ವಾ ಕೂಡ ಮಾಡಿಲ್ಲ, ಬಟ್ ನೋಡಿದ್ದೀನಿ ಮಾಡ್ತಾರೆ ಅಂತ ಗೊತ್ತಿದೆ. ಯಾಕಂದರೆ ಮದುವೆ ಮನೇಲೆಲ್ಲ ತಿಂದಿರ್ತೀವಿ, ಬೂದುಗುಂಬಳಕಾಯಿ ಹಲ್ವಾ, ಕ್ಯಾರೆಟ್ ಹಲ್ವಾ ಎಲ್ಲ ಅಲ್ವಾ. ಸೊ ಅದಕ್ಕೆ ನನ್ನ ಗಂಡ ಇದ್ಕೊಂಡು ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಡು ಮಾಡು ಅಂತ ಹೇಳ್ಬಿಟ್ಟು ಫೋನ್ ತೊಗೊಬರೋಕ್ಕೆ ಹೋಗ್ತಾಯಿದ್ರು, ವಿಡಿಯೋ ತೋರಿಸ್ತೀನಿ ಅಂತೇಳಿ. ಕೈ ಒರೆಸೋದಕ್ಕೆ ಬಟ್ಟೆ ನಾನು ಕೊಟ್ಟಿದ್ದು, ನನ್ನ ಬಟ್ಟೆನೇ ತೊಗೊಂಡು ಒರೆಸ್ಕೊಳ್ಳೋಕ್ಕೆ ಹೋಗ್ತಾಯಿದ್ರು. ಸೊ ಆಮೇಲೆ ಅವರೇ ಹೋಗಿ ತೊಗೊಬಂದು ನೋಡಿ ಸರ್ಚ್ ಮಾಡ್ತಾಯಿದ್ದಾರೆ ವೀಡಿಯೋನ. ನಾನು ಒಂಥರ ಶಾಕ್ ಆಗಿ, ನಿಜಗಳು ನಾನು ಇದುವರೆಗೂ ಟ್ರೈ ಮಾಡಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಕೇಳಲೂ ಇಲ್ಲ ಕೂಡ. ಅದು ಏನದು ಕಲ್ಲಂಗಡಿ ಕೊನೆ ಭಾಗ ಬರ್ತಲ್ಲ, ಬಿಳಿ ಭಾಗ, ಅದು ಸಿಪ್ಪೆಲ್ಲ ತೆಗೆದು ಅದರಿಂದ ಚೆನ್ನಾಗಿ ಕ್ಯಾರೆಟ್ ತುರಿತೀವಲ್ಲ ಆ ರೀತಿ ತುರಿದು ಸೇಮ್ ಯಾವ ರೀತಿ ಮಾಡಿದ್ವೋ ಹಲ್ವಾ ಪ್ರೊಸೀಜರು ಅದೇ ರೀತಿ ಇರುತ್ತೆ. ಸೊ ಏನೊಂಥರ ತುರಿಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಬರುತ್ತೆ, ಆ ನೀರನ್ನ ಸ್ವಲ್ಪ ಹಿಂಡ್ಕೊಂಡು ಸೈಡ್ ಇಟ್ಕೊಂಡು ಮಾಡಬೇಕು, ಅದೇ ರೀತಿ ಇರುತ್ತೆ. ಸೊ ಹೇಗೆ ಅಂತಂದರೆ ಆಲ್ಮೋಸ್ಟ್ ಬೂದುಗುಂಬಳಕಾಯಿ ಟೇಸ್ಟೇ ಬರುತ್ತೆ. ಇದು ವಾಟರ್ ಮೆಲನ್ ಅಂತ ಅನಿಸಲ್ಲ, ಕಲ್ಲಂಗಡಿ ಹಣ್ಣಿಂದ ಮಾಡಿರೋದು ಅಂತ ಅನಿಸಲ್ಲ. ಸೊ ಹಾಗೆ ನಾನು ವಿಡಿಯೋ ನೋಡ್ತಾ ಇದ್ದೆ ನೋಡಿ, ವಿಡಿಯೋ ತೋರಿಸ್ತಾ ಇದ್ದಾರೆ. ನಾನು ನೋಡ್ಬಿಟ್ಟು ನಾರ್ಮಲ್ ತಾನೇ ಕ್ಯಾರೆಟ್ ಹಲ್ವಾ ಮಾಡ್ದಂಗಿದ್ದಾನೆ. ನಾನು ಜಾಸ್ತಿ ಮಾಡೋದು ಕ್ಯಾರೆಟ್ ಹಲ್ವಾ, ತುಂಬ ಮಾಡ್ತಾಯಿರ್ತೀವಿ ಮನೇಲಿ ಕ್ಯಾರೆಟ್ ಹಲ್ವಾ. ಏನಾದರೂ ಸ್ನ್ಯಾಕ್ಸ್ ಕೇಳಿದಾಗ, ಸ್ನ್ಯಾಕ್ಸ್ ಅನ್ನೋದಕ್ಕಿಂತ ಏನಾದರೂ ಮನೇಲಿ ತಿನ್ನಬೇಕು ಅನ್ಸಾಗ ನಾನು ನಾರ್ಮಲಾಗಿ ಗುಲಾಬ್ ಜಾಮೂನು, ಕ್ಯಾರೆಟ್ ಹಲ್ವಾ, ಬೋಂಡಾ ಬಜ್ಜಿ ನಮ್ಗೆ ಇಷ್ಟ ಬಂದಾಗ ನಾವು ಮಾಡ್ಕೊತಾನೇ ಇರ್ತೀವಿ. ಆ್ಯಕ್ಚುಲಿ ನೆಕ್ಸ್ಟ್ ಟೈಮ್ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ನಾವೇನಾದ್ರು
ಕುಕ್ಕಿಂಗ್ಸ್ ಯಾವ್ಯಾವ ದಿನ ಏನು ಮಾಡ್ತೀನಿ, ಯಾವ್ಯಾವ ಟೈಪಲ್ಲಿ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಸೊ ಹಾಗಾಗಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆದಷ್ಟು ಜನಕ್ಕೆ, ನನ್ನ ಕೂಡ ಸಪೋರ್ಟ್ ಮಾಡಿ. ಸೊ ಈಗಾಗಲೇ ನಾನು ಈಗ ತಾನೇ ಶುರು ಮಾಡಿದ್ರಿಂದ ನೀವೇ ನನಗೆ ಸಪೋರ್ಟ್ ಮಾಡಬೇಕಲ್ವಾ. ಸೊ ಆಯಿತು, ಎಲ್ಲ ಕಟ್ ಮಾಡಿದ್ವಿ. ನನ್ನ ಹಸ್ಬೆಂಡ್ಗೆ ಕೊಟ್ಟೆ, ಯಾಕಂದರೆ ಕೆಲಸ ಮಾಡೋಳು ನಾನು, ಕೆಲಸನೂ ನಾನೇ ಮಾಡ್ಕೋಬೇಕಲ್ವ. ಸೊ ಅದಕ್ಕೆ ಏನು ಮಾಡಿದೆ, ನಮ್ಮ ಹಸ್ಬೆಂಡ್ ಕೊಟ್ಟೆ, ತುರ್ಕೊಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಸೊ ನೆಕ್ಸ್ಟು ಪ್ಯಾನಿಗೆ ತುಪ್ಪ ಹಾಕ್ಕೊಂಡೆ. ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿ ತಂದಿದ್ರು. ಸೊ ಅದನ್ನ ಕಟ್ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೊಂಡು ಅದೊಂದು ಕೆಂಪು ಲೈಟ್, ನಿಮ್ಗೆ ಗೊತ್ತಿರುತ್ತಲ್ವ, ಎಷ್ಟು ಕೆಂಬಣ್ಣ ಬರೋವರೆಗೂ ಸ್ವಲ್ಪ ಲೈಟ್ ಶ್ಯಾಡೋ ಫ್ರೈ ಮಾಡ್ಕೋಬೇಕು. ಶ್ಯಾಡೋ ಫ್ರೈ ಮಾಡಿಕೊಂಡು ಅದನ್ನು ಸೈಡಿಗೆ ಪಕ್ಕಕ್ಕೆ ಎತ್ತಿಟ್ಕೊಂಡೆ. ಸೊ ಅಷ್ಟೊತ್ತಿಗೆ ಏನು ಮಾಡಿದ್ರು, ಸಕ್ಕರೆ ತರೋದು ಮರ್ತ್ಬಿಟ್ಟಿದ್ದಾರೆ ಪಾಪ. ಅಲ್ವಾ ಮೇಯ್ನ್ ಸಕ್ಕರೆ ತಾನೇ ಬೇಕಾಗಿರೋದು. ಸಕ್ಕರೆ ನಾನು ಹೆಂಗೆ ಮಾಡಲಿ, ಸಕ್ಕರೆ ತಂದಿಲ್ಲ, ಹಾಲು ತಂದಿಲ್ಲ. ಸೊ ಅವಾಗ ಕಳಿಸಿದೆ, ಹಾಲು ಸಕ್ಕರೆ ಎರಡು ತೊಗೊಬಂದು. ಸೊ ಹಾಲು ಹಾಕಗಡೆ ಕಾಯಕ್ಕಿಟ್ಟೆ. ಸೊ ಅದು ಕಾದಷ್ಟೊತ್ತಿಗೆ ನಾನು ಇಲ್ಲಿ ನೋಡಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ತಾಯಿದ್ದೀನಿ. ಅದನ್ನು ಲೈಕ್ ಶ್ಯಾಡೋ ಫ್ರೈ ಮಾಡ್ಕೋಬೇಕು. ಲೈಟ್ ಕಂದು ಬಣ್ಣ ಬರೋವರೆಗೂ ಶ್ಯಾಡೋ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ನಾನೀಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಇಮಿಡಿಯೇಟಾಗಿ ಮಾಡ್ತಾಯಿದ್ದಲ್ಲ. ಸೊ ನಾನು ಕಟ್ಟು ಪೇಸ್ಟ್ ಏನೂ ಮಾಡಿಲ್ಲ. ಕೊನೆಗೆ ವಿಡಿಯೋ ಮಾಡ್ಕೊಂಡು ಆಮೇಲೆ ಎಡಿಟ್ ಮಾಡೋದು ಹಂಗೇನೂ ಮಾಡಿಲ್ಲ. ಸೊ ಡೈರೆಕ್ಟ್ ವಿಡಿಯೋ ಮಾಡೋದಲ್ಲ, ಸೊ ಕಟ್ ಮಾಡ್ಕೊಂಡು ಹಂಗೆ ಮಾಡ್ತಾಯಿದ್ದಲ್ಲ. ಸೊ ಹಾಗಾಗಿ ಸ್ವಲ್ಪ ಲಾಗ್ ಆಗ್ತಾಯಿದೆ ನೋಡಿ. ಸ್ವಲ್ಪ ಫ್ರೈ ಆದರೆ ಸಾಕು. ನಾನು ಇನ್ನು ಏನಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟಿದ್ನಲ್ಲ, ಸೊ ಬೇಗ ಆಗೋಯ್ತು. ಸೊ ಅದನ್ನ ಎತ್ಕೊಂಡು ಎಲ್ಲ ಫ್ರೈ ಮಾಡಿದಾದ್ಮೇಲೆ ತಟ್ಟೆಗೆ ಇಟ್ಕೊಂಡೆ. ತಟ್ಟೆಗೆ ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ಏನು ಹಾಕಬೇಕು, ಅದೇ ತುಪ್ಪಕ್ಕೆ, ಯಾಕಂದರೆ ತುಪ್ಪ ಆಲ್ರೆಡಿ ನಾನು ಜಾಸ್ತಿ ಹಾಕಿದ್ದೆ. ಅಕಸ್ಮಾತ್ ನೀವೇನು ನಾನು 1 ಸ್ಪೂನ್ ತುಪ್ಪ ನೀವೇನು ಕಡಿಮೆ ಬಳಸಿದ್ರೆ ನೆಕ್ಸ್ಟು ಇನ್ನೊಂದು ಸ್ವಲ್ಪ ತುಪ್ಪ ಬಳಸ್ಕೊಂಡು ತುರಿದಿಟ್ಕೊಂಡಿರ್ತೀವಲ್ಲ ಆ ಬೂದ್ಗುಂಬಳಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ನಾನು ಸೈಡ್ಗೆ ಹಿಂಗೆ ಎತ್ತಿಟ್ಕೋತಾ ಇದ್ದೀನಲ್ಲ, ಈ ರೀತಿ ನೀವು ಎತ್ತಿಟ್ಕೋಬೇಕು. ಅಂದರೆ ನಾರ್ಮಲಾಗೆಲ್ಲ ಎತ್ತಿಟ್ಕೋತೀರ, ಸೈಡ್ಗೆ ಎತ್ತಿಟ್ಕೊಂಡೆ. ಆ್ಯಕ್ಚುಲಿ ನಾರ್ಮಲ್ ಅಲ್ವಾ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡಿದೆ. ಅದು ಹೇಗೆ ಬಂತು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಮೊದಲು ನಾನು ಏನೇನು ಮಾಡಿದೆ ಅಂತ ಪ್ರೊಸೀಜರ್ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ತುರಿದಿಟ್ಕೊಂಡೆ ವಾಟರ್ ಮೆಲನ್ದು. ಸೊ ಅದೇ ತುಪ್ಪ ಜಾಸ್ತಿ ಹಾಕಿದ್ನಲ್ಲ, ಅದಕ್ಕೇ ಚೆನ್ನಾಗಿ ನೀರು ಅಷ್ಟು ಹಿಂಡಿಲ್ಲ. ಸೊ ತುರಿದಿರೋ ಅಂಥದ್ದು ನೀರೆಲ್ಲ ಬರ್ತದೆ, ಅದನ್ನು ಬಗ್ಗಿಸಿ ರಿಮೈನಿಂಗ್ ತುರಿದಿಟ್ಕೊಂಡಿರೋವಂಥದ್ದು ಮಾತ್ರ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದರ ಮೇಲೆ ಪ್ಲೇಟ್ ಮುಚ್ಚಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪದಲ್ಲಿ ಎಲ್ಲ ಕಡೆನೂ ಬೇಯಬೇಕು. ಯಾಕಂದರೆ ತುರಿಯೋಕೆ ಕಷ್ಟ ಆಗೋಲ್ಲ. ಯಾಕಂದರೆ ತುರ್ಕೋಬೇಕಾದ್ರೆ ಆ್ಯಕ್ಚುಲಿ ಹೇಳ್ಬೇಕಾಗಿತ್ತು, ತುರ್ಕೋಬೇಕಾದ್ರೆ ಸಣ್ಣ ತುರಿಯಲ್ಲಿ ತುರಿಬೇಡಿ. ಇವಾಗ ಕ್ಯಾರೆಟ್ ಹಲ್ವಾಗ ನಾವು ಹೇಗೆ ಸಣ್ಣ ತುರಿಯಲ್ಲಿ ತುರ್ಕೋತೀವಿ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಇದು ಆದಷ್ಟು ದಪ್ಪವಾಗಿ ತುರ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಬಾಯಿಗೆ ಸಿಗಬೇಕು ಅಲ್ವಾ ತಿನ್ನೋದಕ್ಕೆ. ನೋಡಿ, ಸ್ವಲ್ಪ ಬೆಂದಿದೆ, ಅರ್ಧಂಬರ್ಧ ಬೆಂದಿದೆ, ಅಂದರೆ ತುಪ್ಪದಲ್ಲೇ ಫ್ರೈ ಆಗಿದೆ. ಸೊ ತುಪ್ಪದಲ್ಲಿ ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ಕಲಿಸ್ಬಿಟ್ಟು ಅದನ್ನ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷನೂ ಇಲ್ಲ, 5 ನಿಮಿಷ, 5ರಿಂದ 6 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಚೆನ್ನಾಗಿ ಕಲಿಸ್ತಾ ಇದೆ, ಯಾಕಂದರೆ ತಳ ಹಿಡಿದ್ಬಿಡುತ್ತೆ ಅಂತ ಹೇಳಿ. ನೀರಿನ ಅಂಶ ಇರುತ್ತೆ ಅಲ್ವಾ, ಸೊ ಅದರಲ್ಲೂ ಸ್ವೀಟ್ ಅಂಶ ಇರುತ್ತೆ, ನಾವು ಸಕ್ಕರೆ ಹಾಕ್ತೀವಿ, ಅದಕ್ಕೆ ತಳ ಹಿಡಿಬಾರ್ದು ಅಂತ ಹೇಳಿ ಚೆನ್ನಾಗಿ ಕಲಿಸ್ಕೊತಾನೆ ಇದ್ದೆ. ಸೀದೋದ್ರೆ ಆ್ಯಕ್ಚುಲಿ ಸ್ವೀಟ್ಸ್ ಎಲ್ಲ ಚೆನ್ನಾಗಿರಲ್ವಲ್ಲ. ಸೊ ಕೈ ಆಡಿಸ್ತಾ ಇರೋದು ಒಳ್ಳೆಯದು. ಸುಮ್ಮನೆ ಅಡುಗೆ ಮಾಡ್ತಾ ಆ ಕಡೆ ಬೇರೆ ಕೆಲಸ ಮಾಡ್ತಾಯಿದ್ದರೆ ಚೆನ್ನಾಗಿರಲ್ಲ. ಒಂದು ಕಡೆ ನಾವು ಫೋಕಸ್ ಮಾಡಿದ್ದೀವಿ ಅಂತಂದರೆ ಅದ್ರ ಕಡೆನೇ ಫೋಕಸ್ ಮಾಡಿದ್ರೆ ನಾವು ಮಾಡೋ ಅಡುಗೆ ಆಗಲಿ, ನಾವು ಅಂದ್ಕೊಂಡಿದ್ದಾಗಲಿ ಚೆನ್ನಾಗೇ ಬರುತ್ತೆ ಅಲ್ವಾ. ಈ ಕಡೆ ಒಂದು ಗುರಿ ಆ ಕಡೆ ಒಂದು ಗುರಿ ಇಟ್ಕೊಂಡು ಹೋದರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಆವಾಗ ಕೈ ಆಡಿಸ್ತಾ ಇದ್ದೆ. 5 ನಿಮಿಷ ಬಿಟ್ಟು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಇದೇ ರೀತಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹೇಳಿದ್ನಲ್ಲ 5ರಿಂದ 10 ನಿಮಿಷ ಚೆನ್ನಾಗಿ ಸ್ಟೀಮಲ್ಲೇ ಬೇಯಿಸ್ಕೊಂಡೆ. ಸೊ ಇದಾದಮೇಲೆ ಆಮೇಲೆ ಹಾಲು ಹಾಕ್ಕೊತಾ ಇದ್ದೀನಿ ನಾನು. ಯಾಕಂದರೆ ಆಲ್ಮೋಸ್ಟ್ ತುಪ್ಪದಲ್ಲೇ ಬೆಂದರೆ ಅದು ಇನ್ನೂ ಚೆನ್ನಾಗಿರುತ್ತೆ ಅಲ್ವ ಟೇಸ್ಟ್ ತಿನ್ನೋದಕ್ಕೆ. ಸೊ ಅದಾದಮೇಲೆ ಕಾಯಿಸಿರೋ ಅಂಥ ಒಂದು ಗ್ಲಾಸ್ನ ಹಾಲು ತಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಹಾಲು ಕೂಡ ಅಷ್ಟೇ ಚೆನ್ನಾಗಿ ನಾವು ತುರಿದಿಟ್ಕೊಂಡಿರೋ ಅಂಥ ಕಲ್ಲಂಗಡಿ ಹಣ್ಣಿನ ಏನಿದು ಮಿಶ್ರಣ ಅದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು. ಚೆನ್ನಾಗಿ ಕಲಸಿ ಅದು ಹಾಲನ್ನೆಲ್ಲ ಎಳ್ಕೋಬೇಕು. ಹಾಲನ್ನೆಲ್ಲ ಎಳ್ಕೊಂಡಿದ್ದಾದ ಅಲ್ಲಿವರೆಗೂ ನಾವು ಕಲಿಸ್ತಾನೆ ಇರಬೇಕಾಗತ್ತೆ.
ಆ್ಯಕ್ಚುಲಿ ನಾನು ನೋಡಿರೋ ವಿಡಿಯೋದಲ್ಲಿ ಕೇಸರಿ ಕೂಡ ಹಾಕಿದ್ರು. ಕೇಸರಿ ನಮ್ಮ ಮನೇಲಿಲ್ಲ. ಕೇಸರಿ ಒಂದು ಡಬ್ಬನೇ ಎಷ್ಟಿರುತ್ತೆ ಹೇಳಿ, 1000-2000 ಇರುತ್ತೆ. ಕೇಸರಿ ನಾನು ತಂದು ಎಲ್ಲ ಈಗ ಆರ್ಟಿಫಿಷಿಯಲ್ ಕಲರ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಕಲರ್ಸ್ ಏನೂ ಹಾಕಿಲ್ಲ, ಕೇಸರಿ ಕೂಡ ಆ್ಯಡ್ ಮಾಡಿಲ್ಲ. ಆ್ಯಕ್ಚುಲಿ ಅದು ಬಂದು ನ್ಯಾಚುರಲ್ ಕಲರ್. ಚೆನ್ನಾಗಿ ಹಾಲು ಎಳ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿ ಬರ್ತಾಯಿದೆಯಲ್ಲ, ಹಾಲು ಫುಲ್ಲು ಒಂದು ಕಡೆ ಆಗಬೇಕಂದ್ರೆ ಹಾಲು ನಾವು ತುರಿದಿಟ್ಕೊಂಡ್ರೆ ಕಲ್ಲಂಗಡಿ ಇದು ಏನಿರುತ್ತೆ ಅದೆಲ್ಲ ಒಂದು ಆಗಬೇಕು. ಸೊ ಹಾಲು ಬೇರೆ ಬೇರೆ ಲಿಕ್ವಿಡ್ ಥರ ಇರಬಾರ್ದು, ಚೆನ್ನಾಗಿ ಅದು ಎಳ್ಕೋಬೇಕು. ಲೈಕ್ ಹಲ್ವಾ ಸ್ಟ್ರಕ್ಚರ್ ಗೊತ್ತಿರುತ್ತೆ ಅಲ್ವಾ. ಸೊ ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಬೇಯಿಸಿ. ಯಾಕೆಂತಂದರೆ ತಳ ಹಿಡಿಬಾರ್ದು. ಒಂದು ಚೂರು ಲೈಕ್ ತಳ ಹಿಡಿದ್ರೂ ಕೂಡ ಸ್ವೀಟ್ನೆಸ್ ಟೇಸ್ಟ್ ಕೊಡೋಲ್ಲ. ಸೊ ಅದಾದಮೇಲೆ 4 ಸ್ಪೂನ್ ಶುಗರ್ ಹಾಕಿದೆ ನಾನು. ಒಂದು ಎಕ್ಸ್ಟ್ರಾನೇ ಹಾಕಿದ್ದೀನಿ ಶುಗರು. ನಾವು ಮನೇಲಿ ಶುಗರ್ ಇಷ್ಟಪಡ್ತಾರೆ, ನಮ್ಮ ಹಸ್ಬೆಂಡು ಆಗಲಿ ನಮ್ಮ ಅಕ್ಕ ಆಗಲಿ. ಸೊ ಹಾಗಾಗಿ ನಾನು ಶುಗರ್ ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ನೋಡಿ ನಾನು ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ತಿನ್ನೋ ಕನ್ಸಿಸ್ಟೆಂಟ್ ಇರುತ್ತಲ್ಲ, ಯಾಕಂದರೆ ಇವಾಗ ಹೇಳಬೇಕು ಅಂದರೆ ಯಾರ ಮನೇಲಿಲ್ಲ ಹೇಳಿ BP ಶುಗರ್ ಪೇಷೆಂಟ್ಸು. ಸೊ ಅವರು ಕೂಡ ತಿನ್ಬೋದು. ಸೊ ಹಾಗಾಗಿ ಸಕ್ಕರೆ ನೋಡ್ಕೊಂಡು ನಾವು ಹಾಕ್ಕೊಳ್ಬೋದು. ಎಷ್ಟು ನಿಮ್ಗೆ ಇಷ್ಟ ಅದು ನಿಮ್ಮ ಚಾಯ್ಸು, ಎಷ್ಟು ಬೇಕೋ ಅದು ಅಷ್ಟು ಹಾಕ್ಕೋಬೋದು. ಸೊ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಹಾಲು ಅದರಲ್ಲಿ ನೋಡಿ ಅಲ್ಲೆಲ್ಲ ಲಿಕ್ವಿಡ್ ಇದೆಯಲ್ಲ ಅದೆಲ್ಲ ಈ ರೀತಿ ಆಗಬೇಕು. ಸೊ ಈ ರೀತಿ ಆದಮೇಲೆ ನಾವು ಆಲ್ರೆಡಿ ಆಗಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಗೋಡಂಬಿನ ಮತ್ತು ದ್ರಾಕ್ಷಿನ ಇದಕ್ಕೆ ಹಾಕ್ಕೊಂಡು ಏಲಕ್ಕಿ ಪುಡಿ ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಶಾಡೋ ಫ್ರೈ ಮಾಡಿಬಿಟ್ಟು ಇಳಿಸಿದ್ರೆ ಸಾಕಾಗುತ್ತೆ. ಸೊ ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಟ್ಟು ತಿನ್ನಿ ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹಸ್ಬೆಂಡು ಆಫ್ ಬಂದಿರಲ್ವ ಡ್ಯೂಟಿ, ನಾನು ಮತ್ತೆ ಆನ್ ಮಾಡ್ತೀನಿ, ಡ್ಯೂಟಿ ಟೈಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಏಲಕ್ಕಿ ಪುಡಿ ಎಲ್ಲ ಕುಟ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಸೊ ಆರ್ಟಿಫಿಷಿಯಲ್ ಅಂತೂ ಮನೇಲಿ ತರಲ್ಲ, ಏಲಕ್ಕಿ ಪೌಡ್ರ್ ಅವೆಲ್ಲ ಏನು ರೆಡಿಮೇಡ್ ಏನೂ ತರಲ್ಲ, ಎಲ್ಲ ಆಗಾಗಲೇ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾನು ಏಲಕ್ಕಿ ಪುಡಿ ಏನೂ ಹಾಕಿಲ್ಲ. ಸೊ ಹಾಗೆ ಕಲಸಿ ನಾನು ಹಾಗೆ ಸರ್ವ್ ಮಾಡಿದೆ. ಸೊ ಅವ್ರಿಗೆ ಕೊಡ್ತಾಯಿದ್ದೀನಿ. ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀವೇ ಕೇಳಿ. ಈಗ ನನ್ನ ತಂಗಿ ರಿಯಾಕ್ಷನ್ ನೋಡ್ಕೊಳ್ಳಿ. ಆ್ಯಕ್ಚುಲಿ ಅವಳು ಆಲ್ಮೋಸ್ಟ್ ಸ್ವೀಟ್ ಇಷ್ಟಪಡಲ್ಲ, ಬಟ್ ಓಕೆ ಅಂತ ಹೇಳಿದ್ಲು. ನನಗೂ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಟೇಸ್ಟ್ ನೋಡಿದೆ, ಸೇಮ್ ಬೂದ್ ಗುಂಬಳಕಾಯಿ ಥರ ಟೇಸ್ಟ್ ಇತ್ತು.